ಚಿದ್ರಕ್ತ ವಿದೋಷ ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಪಭಕ್ತಿ ಭೋಗ ಬಲಸತ್ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಿ. ಈ ಪ್ರಶ್ನೆಗೆ ಉತ್ತರ ಕೊಡದೆ ಹೋಗಿದ್ರೆ ಒಂದು ಪ್ರಶ್ನೆ ಉಳ್ಕೊಂಡ್ಬಿಡ್ತಿತ್ತು. ಹಾಗೆ ಆಚಾರ್ಯ ಉತ್ತರ ಕೊಟ್ಟೋದು ಬೇಕಿಲ್ಲ. ಪೂರ್ಣತ್ವ ಇರೋನಿಗೆ ಇದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಅದರಿಂದ ದೇವರಿಗೆ ಅದು ಲೆಕ್ಕ ಇಲ್ಲ. ಆದ್ರೂ ಕೂಡ ದೇವರು ಮಹಾಲಕ್ಷ್ಮಿ ಯಾವತ್ತ ನೋಡ್ತಿದ್ರೆ ಅನುಗ್ರಹ ಮಾಡ್ತಾ ಇರ್ತಾನಲ್ಲ, ಇದು ಆತನ ಕರುಣೆ, ವಿಶೇಷವಾದ ಗುಣ ಹೊರತು ಬೇರೆ ಅಲ್ಲ. ಪ್ರಜಾನಾಂ ಸುಖ ದುಃಖೇನ ಏನಾಗಿತ್ತು ನಿನ್ನೆ? ಅಸುರಾಹ ಸ್ತಬ್ಧತಾ ಮ್ಯಾತ ಹೇಳಿದ್ರು. ಕೊನೆ ನೊಡೆಯ ಸರಿಯಲ್ಲ ಅಂತ ಹೇಳಿದ್ರು. ಮುಂದೆ ಸ್ವತೋಸ್ತಿ ದೇವ, ಹೇಗೆ ತಿಳ್ಕೋಬೇಕು ದೇವರನ್ನ ಅದಕ್ಕೆ ಹೇಳ್ತಾ. ದೇವರು ಇದ್ದಾನೆ ಅಂತ ಗೊತ್ತಾಯ್ತು, ಯಾಕೆ ಕಾಣೋದಿಲ್ಲ ಅಂತ ಗೊತ್ತಾಯ್ತು. ಯಾರನ್ನು ನೋಡ್ತೀವಿ, ಹೇಗೆ ತಿಳ್ಕೊಬೇಕು ದೇವ್ರು? ಇಲ್ಲೇನ ತಿಳ್ಕೊಂಡ್ವಿ, ಯಾತಕ್ಕೆ ತಿಳ್ಕೊಂಡ್ವಿ? ಆಚೆ ಕುಡಿದು ನೋಡಿದ ಗೊತ್ತಾಯ್ತು. ಆದ್ರೆ ದೇವ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ಅದಕ್ಕೆ ಉತ್ತರ ಕೊಡ್ತಾರೆ. ಈ ರೀತಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದೇ ಶ್ಲೋಕ, ಮುಂದಿನ ಶ್ಲೋಕ ಇದೆ. ದ್ವಿತೀಯಂ ಭಗವ ಇತಿ ಅನ್ಯೋಸ್ತಿ ಪರೋ ದೇಹ ಸ್ವರೂಪದೇ. ಅದೆಲ್ಲ ಆಯ್ತು. ಈಗ ನ್ಯಾಯತೇನ ಕಥಂ ಸ್ವಸ್ಮಿನ್ ಸೂಕ್ಷ್ಮೇ ಜಾತೆ ಪರೋ ಹರಿಹಿ ತತ್ರಸ್ಥ ಇತಿ ಪೃಷ್ಟಸ್ಥಂ ತಂ ಆಹ ಉದ್ದಾಲಕಃ ಸುತಂ ವಟಬೀಜೇ ಯಥಾ ಸೂಕ್ಷ್ಮೇ ಮಹಾನ್ಯಗ್ರೋಧ ಭಾವಯುಕ್ ನ ದೃಶ್ಯತೆ ಅಭಿಮಾನಿ ಸಹ ಏವಂ ಜೀವಗತೋ ಹರಿಹಿ. ಆಮೇಲೆ ಕಥಂ ದೃಶ್ಯೇತ ತಚ್ಛಕ್ತಿ ಪೃಥಕ್ತಶ್ಚ ಪ್ರದರ್ಶನೆ ಇತಿ ಭಾವಯುತ ಪ್ರಾಹ ಪುತ್ರ ಮುದ್ದಾಲಕಂ ಪುನಃ ಯಥಾಪ್ಸು ಲವಣಂ ವ್ಯಾಪ್ತಂ ಸಾ ದೃಷ್ಟೌ ನ ದೃಶ್ಯತೆ ಏವಂ ಚೇತೇನ ಗೋ ವಿಷ್ಣು ತದ್ಭಿನ್ನೋಪಿ ನ ದೃಶ್ಯತೆ. ತಿಳ್ಕೊಡೋದು ಹೇಗೆ ಅಂದ್ರೆ ಮುಂದಿನ ವಿಷಯ ಹೇಳ್ತಾರೆ. ತಮೇನಂ ಕಥೇನ ವಿಷ್ಣು ನ ಇತ್ಯತ್ರ ಚಾಬ್ರವೀತ್ ಯಥೈವ ಅನ್ಯೋಪದೇಶೇನ ಬದ್ಧಾಕ್ಷಂ ಸ್ವಗೃಹಂ ವ್ರಜೆ ತಥಾಚಾರ್ಯೋಪದೇಶೇನ ಭಿನ್ನಮೀಶಂ ವ್ರಜೇತ್ವಮಾನ್. ದೃಷ್ಟಾಂತ ಕೊಡ್ತಾರೆ. ಯಥಾ ಸೌಮ್ಯ ಪುರುಷಂ ಗಂಧಾರೇಭ್ಯೋ ಅಭಿನದ್ಧಾಕ್ಷಮಾನೀಯ ತಂ ತಥೋ ಇತಿ ಜನೇ ಗೊತ್ತಾಯ್ತಾ ವಿಸರ್ಜೇತ್ ಯಥಾ ತತ್ರ ಪ್ರಾಂಗ್ ನವೋದಂಗ್ವ ಅಧರಾಂಗ್ವ ಪ್ರಾಧ್ಮಾಯೀತ ಅನಭಿದ್ದಾಕ್ಷ ಆನೀತೋ ಭಿನ್ನದ್ಧಾಕ್ಷೋ ವಿಸೃಷ್ಟ. ಒಬ್ಬಿದ್ದ ಗಾಂಧಾರ ದೇಶದಲ್ಲಿದ್ದ. ಗಾಂಧಾರ ಅಫ್ಘಾನಿಸ್ತಾನ ಎಲ್ಲ ಗಾಂಧಾರ ದೇಶ ಇದ್ದಾಗೆ. ಅದರಿಂದ ಒಬ್ಬನ್ನ ಕರ್ಕೊಂಡು ಬಂದ್ರು. ಕಣ್ಣು ಕಟ್ಟಿಬಿಟ್ಟಿರ್ತವೆ. ತರ್ಬೇಕಾದ್ರೆ ಹ್ಯಾಕೆ ಕರ್ಕೊಂಡು ಬಂದ್ರು ಅವನ್ನ? ಕಣ್ಣು ಅಭಿನದ್ದಾಕ್ಷ ಅಂದ್ರೆ ಏನು ಗೊತ್ತಾಗಬಾರದು. ಕೆಲವು ಕೆಳಗೆ ಮೇಲೆ ಕಾಣ ಮಾಡಿರ್ತಾರೆ, ಹಾಗಿಲ್ಲ. ಗಾಂಧಾರಿ ಸ್ವಲ್ಪ ಕಾಣಿಸ್ತಿತ್ತು ಕೆಳಗಿಂದ, ಏನೂ ಇಲ್ಲ. ಆ ಥರ ಕರ್ಕೊಂಡ್ಬಂದು ಏನ್ ಮಾಡ್ಬಿಟ್ರು ಅವರು? ಬೇರೆ ದೇಶದಲ್ಲಿ ಬಿಟ್ಬಿಟ್ರು, ಹೊಸ ದೇಶದಲ್ಲಿ ಬಿಟ್ಬಿಟ್ರು. ಆಗೇನಾಯ್ತು? ಪ್ರಮುಚ್ಯ ಪ್ರಬ್ರೂಯ ಆಗ ಅಭಿನದ್ದಾಕ್ಷೋ ವಿಸೃಷ್ಟ. ಆಮೇಲೆ ಏನ್ ಮಾಡ್ಬಿಟ್ರು? ಕಣ್ ತೆಗೆದ್ಬಿಟ್ರು. ಆಮೇಲೆ ಈ ಬಟ್ಟೆ ತೆಗೆದ್ಬಿಟ್ರು. ಹೋಗುದೇನು ಊರಿಗೆ ಹೋಗು ಅಂತ ಹೇಳ್ಬಿಟ್ರು. ಅಲ್ಲಿ ಹೇಗೆ ಹೋಗ್ಬೇಕೀಗ? ಇವತ್ತು ಸತ್ಯ ಆಟ ಆಡ್ಸೋ ಏನ್ ಮಾಡ್ತಾರ ಗೊತ್ತಾ? ಕಣ್ಣು ಬಟ್ಟೆ ಕಟ್ಟಿ ತಿರ್ಸ್ಬಿಡ್ತಾರ ಒಂದ್ಸಲ. ಈಗ ಇದು ಮಾಡೋದು ಅಂತ ಹೇಳ್ತಾರೆ. ಯಾವ್ದಕ್ಕೆ ಕೂಡ ಗೊತ್ತಾಗಲ್ಲ. ಯಾವ್ದಕ್ಕೆ ಗೊತ್ತಾಗ್ತಾನೆ ಇಲ್ಲ ಅವನಿಗೆ. ಏನ್ ಮಾಡ್ದ ಅವನೀಗ? ಯೋಚನೆ ಮಾಡ್ದ. ಸರಿಯಾಗಿ ಕೇಳ್ಬೇಕಲ್ಲ. ಯೋಚನೆ ಮಾಡ್ದ. ಏನ್ ಮಾಡ್ದ ಗೊತ್ತಾ? ರಚಯತಿ ಯಾದಿತಿ ಯಾನೇತ ಯಾದೇತಾಂ ದಿಶಂ ಗಾಂಧಾರ ಏತಾಂ ದಿಶಂ ಪ್ರಜೇತಿ. ಕಂಡವ್ರಿಗೆ ಗಾಂಧಾರ ದೇಶಕ್ಕೆ ದಾರಿ ಯಾವುದು? ಗಾಂಧಾರ ಯಾರು ಅಂತ ಕೇಳಕ್ ಶುರು ಮಾಡ್ದ. ಅವಾಗ ಅವ್ರೇನ್ ಮಾಡಿದ್ರು? ಸೀದಾ ಅರ್ಥ ಮಾಡ್ಕೊಂಡು ಹೀಗೆ ಹೋಗು, ಗಾಂಧಾರ ಸಿಗತ್ತೆ ಅಂತ ಹೇಳಿದ್ರು. ಸರಿ ಯೋಚನೆ ಮಾಡ್ಬೇಕು, ಗಾಂಧಾರ ಸಿಗತ್ತೆ ಅಂತ ಹೇಳಿದ್ರು. ಸ ಗ್ರಾಮಾತ್ ಗ್ರಾಮಂ ಪೃಚ್ಛನ್, ಊರಿಗೆ ಹೋದ. ಮತ್ತೆ ಕೇಳಿದ, ಸರಿಯಾದ ಈ ಕಡೆ ಹೋಗು ಅಂತ ಹೇಳಿದ್ರು. ಹೋಗಿ ಕೊನೆಗೆ ಏನಾದ? ಗಾಂಧಾರ ತಲುಪಿಟ್ಬಿಟ್ಟ. ಕೊನೆಗೆ ಗಾಂಧಾರ ತಲುಪಿಟ್ಬಿಟ್ಟ. ಅದೇ ರೀತಿನೇ ಅದಕ್ಕೆ ಹೇಳ್ತಾರೆ, ಪೃಚ್ಛನ್ ಪಂಡಿತೋ ಮೇಧಾವಿ ಗಾಂಧಾರಾನೇ ಉಪಸಂಪದ್ಯ ಸಂಪದ್ಯೇತ ಏವಂ ಏವ ಯಹ ಆಚಾರ್ಯವಾನ್ ಪುರುಷೋ ವೇದ. ಅದಕ್ಕೆ ಗುರುಗಳನ್ನ ಕೇಳಬೇಕು ಅಂತ ಹೇಳಿ. ಕಂಡವ್ರನ್ನ ಕೇಳಬಾರ್ದು. ಯಾರನ್ನ ಕೇಳಬೇಕು? ನಮ್ಮಲ್ಲಿ ಅಷ್ಟೇನೆ. ಪೊಲೀಸರನ್ನ ಕೇಳಿದ್ರೆ ಏನಾಗುತ್ತೆ? ಜನರಲಿ ಕರೆಕ್ಟ್ ಅವ್ರಿಗೆ ಗೊತ್ತಿರುತ್ತೆ, ಮತ್ತೆ ಮೋಸ ಮಾಡೋ ಉದ್ದೇಶ ಇರೋದಿಲ್ಲ. ಕಂಡವ್ರನ್ನ ಕೇಳಿ ನೋಡ್ತೀವಿ, ಅವ್ನಿಗೆ ಗೊತ್ತಿಲ್ಲ, ಟೋಪಿ ಸಿಗುತ್ತೆ, ಒಂದು ಬಕ್ರಾ ಸಿಕ್ಕ ಅಂತ ಹೇಳ್ಕೊಂಡ್ಬಿಡ್ತಾನೆ.
ಅವ್ರು ಹಾಗಲ್ಲ, ಹೆಲ್ಪ್ ಮಾಡಕ್ ಬರ್ತಾರಲ್ಲ, ಬರೆದು ಹೋದ್ರು ಕಾನ್ಸೆಪ್ಟ್ ಆಗಿದೆ. ಸಾಮಾನ್ಯ ಬರ್ತಾರೆ ಕೆಲವರು. ಪುರುಷೋ ವೇದ ತಶ್ಚ ತಾವದೇವ ಚಿರಂ ಯಾವನ್ನ ವಿಮೋಕ್ಷೇಥ ಹಾಗೆ ಮಾಡದೇನೆ ಸುಮ್ಮನೆ ಕೂತ್ಬಿಟ್ರೆ ಏನಾಗ್ತಿತ್ತು, ಅವನು ಊರ್ ಸೇರಕ್ ಸಾಧ್ಯ ಇರಲಿಲ್ಲ. ಇವತ್ತೆಲ್ಲ ಏನ್ ಮಾಡ್ಬೇಕಾಗಿದೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ನಾವು ಹೋಗ್ಬೇಕಾದ ಜಾಗ ಒಂದಿದೆ, ಅದೇ ಕಣ್ಕಟ್ ಬಿಟ್ಬಿಟ್ಟಿದ್ದಾರೆ ನಮ್ಮ ತಂದೀಗ, ಕಣ್ಕಟ್ ಬಿಟ್ಬಿಟ್ಟಿದ್ದಾರೆ. ಉದ್ಧಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಆಚಾರ್ಯವಾನ್ ಪುರುಷೋ ವೇದ, ಗುರುಗಳನ್ನ ಸಂಪರ್ಕ ಅದು ಬಂದಿದೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಮತ್ತೆ ಮತ್ತೆ ಕೇಳು. ನಮ್ಮಲ್ಲಿ ಮಾತಿದೆ, ಕಣ್ಣು ಕುರುಡಾದ್ರೆ ಬಾಯಿ ಕುರುಡ ಅಂತ ಕೇಳೋದಿಲ್ವಾ? ಕಣ್ಣು ಕುರುಡಾದ್ರೆ ಬಾಯಿ ಕುರುಡ ಅದೇನರ್ಥ ಅಲ್ಲ. ಕಣ್ಣಿಗೆ ಕಾಣಿಸ್ತಾ ಹೋದ್ರೆ ಕೇಳಿ ತಿಳ್ಕೊಬಾರದ ಅಂತ ಅರ್ಥ. ಕೇಳಿ ತಿಳ್ಕೊಬಾರದ ಇದ್ದಾರ ಹೇಳೋರು ಇದ್ದಾರ, ಅದನ್ನ ಕೇಳಿ ತಿಳ್ಕೊಳ್ಳಿ. ವಿಜ್ಞಾನಾರ್ಥಂ ಗುರುಮೇ ವಾದಿಗಚ್ಚೆ, ಅದಕ್ಕೆ ಅರ್ಥ ಇದೆ. ಆಗೇನ್ ಮಾಡಿದ್ರು, ಯಾವನ್ನ ವಿಮೋಕ್ಷೆ ಇಲ್ಲೋದು ಹಾಗೆ ಇರ್ತಾರೆ. ಸಾಯ ಯೇಷು ಅಣಿಮ ಐತದಾತ್ಮ್ಯವಿದಂ ಸರ್ವಂ, ಆ ರೀತಿ ಮಾಡಿದರೆ ಖಂಡಿತ ಸಿಗುತ್ತೆ. ಇದು ನಿಜವಾದ ಅರ್ಥದಲ್ಲಿ ಶ್ರವಣದ ಫಲ ಹೇಳ್ತಕ್ಕಂಥ ರೀತಿ. ಕೇಳಿ 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 ಹರಿಕಥೆಯನ್ನೇ ಕೇಳೋ, ಕೇಳಿದ್ದೇ ಕೇಳು. ತುಂಬಾ ಜನ ಪ್ರವಚನ, ತುಂಬಾ ಕಡೆ ಪ್ರವಚನ, ತುಂಬಾ ಗ್ರಂಥಗಳ ಪ್ರವಚನ ಯಾತಕ್ಕೆ ಕೇಳಬೇಕು ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ತಾ ಹೋಗುತ್ತೆ, ಕರೆಕ್ಟ್ ವಿಷಯ ಗೊತ್ತಾಗುತ್ತೆ. ಅಂದ್ರೆ ಇದರಲ್ಲಿ ವ್ಯವಸಾಯಾತ್ಮಕ ಬುದ್ಧಿ ಏಕೇ ಕೊರೋನಂದ ಎಂದು ತಪ್ಪು ದಾರಿನ ಹೋಗಬಾರ್ದು. ಇಷ್ಟು ಜನ ಹೇಳ್ತಾರೆ, ನಾನು ಕೇಳಬೇಕು. ದಾಸ ಸಾಹಿತ್ಯ ಓದಿದ್ರು ಹಾಗೆ ಹೇಳುತ್ತೆ. ಏನ್ ಹೇಳ್ತಾರೆ, ಶ್ರವಣ ಮನಕ ಆನಂದವಿಗುವುದು ಅವ್ರು ಹೇಳ್ತಾರೆ. ಶಾಸ್ತ್ರ ಹಾಗೆ ಹೇಳ್ತಾ ಇದೆ, ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ ಅಂದ್ರೆ ತಪ್ಪದ ಶ್ರವಣ ಮಾಡಬೇಕು. ಒಬ್ರು ಬೇಡ ಅಂತ ಹೇಳಿ ಶುರುವಾಗಿ ಕೆಟ್ಟೋಗ್ಬೇಕು. ಅದಕ್ಕೆ ಅಂಥವ್ರ ಹತ್ರ ಹೋಗ್ಬೇಡ, ಸರಿಯಾಗಿ ಹೋಗು, ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ವಿಷಯ ಬರುತ್ತೆ, ಅದು ನಾಳೆ ದಿವಸ. ಕೊನೆಯ ದಿವಸ ಮುಂದೆ ಏನಾಗುತ್ತೆ, ತಿಳ್ಕೊಂಡ್ರೆ ಏನಾಗುತ್ತೆ, ತಿಳ್ಕೊಂಡ್ರೆ ಏನಾಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಈ ಪ್ರಾಣಪತಿ ಮೇಲಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲ